ನಾವೆಲ್ಲರೂ ಒಮ್ಮೆ ಈ ಬಗ್ಗೆ ಯೋಚನೆ ಮಾಡೋಣ. ಒಬ್ಬ ವ್ಯಕ್ತಿ ಅಂದ್ರೆ ಬಹಳ ಉತ್ಸಾಹದಿಂದ ಒಂದು ಅದ್ಭುತವಾದ ನೈಜವಾಗಿ ಕಾಣುವಂತಹ ವಿಡಿಯೋ ಗೇಮ್ ಆಡ್ತಿದ್ದಾನೆ ಅಂತ ಇಟ್ಕೊಳ್ಳಿ. ಸರಿ. ಆ ಆಟದಲ್ಲಿ ಅವನು ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾನೆ, ಅನೇಕ ಕಷ್ಟಗಳನ್ನು ಎದುರಿಸ್ತಾನೆ, ಕೆಲವೊಮ್ಮೆ ಯುದ್ಧದಲ್ಲಿ ಸೋಲ್ತಾನೆ, ಅಥವಾ ಅವನ ಕಾರು ಅಪಘಾತ ಆಗುತ್ತೆ. ಆದ್ರೆ ಅವನಿಗೆ ಒಳಗೊಳಗೆ ಒಂದು ಸ್ಪಷ್ಟವಾದ ಅರಿವಿರುತ್ತಲ್ವಾ? ಹೌದು, ಇದೇನಿದ್ದರೂ ಕೇವಲ ಒಂದು ಆಟ ಅನ್ನೋ ಅರಿವು. ಖಂಡಿತ. ಪರದೆಯ ಮೇಲಿನ ದೃಶ್ಯವಷ್ಟೇ. ಇಲ್ಲಿ ನನ್ನ ಪಾತ್ರಕ್ಕೆ ಏನೇ ಆದ್ರೂ ವಾಸ್ತವದಲ್ಲಿ ನನಗೇನೂ ಆಗೋದಿಲ್ಲ ಅನ್ನೋ ಒಂದು ನೆಮ್ಮದಿ ಇರುತ್ತೆ. ನಾವು ಸಾಮಾನ್ಯವಾಗಿ ಆಧ್ಯಾತ್ಮಿಕತೆ ಅಥವಾ ತತ್ವಜ್ಞಾನದ ಬಗ್ಗೆ ಮಾತಾಡುವಾಗ ಬಹಳಷ್ಟು ಕಡೆ ಇದೇ ರೀತಿಯ ಒಂದು ವಾದವನ್ನ ಕೇಳಿರ್ತೀವಿ. ನಿಜ. ಈ ಜಗತ್ತು ಕೇವಲ ಒಂದು ಮಾಯೆ, ಇದೊಂದು ಭ್ರಮೆ ಅಂತ ಹೇಳ್ತಾರಲ್ಲ, ಅದೇ. ಹೌದು, ನಾವೆಲ್ಲರೂ ಒಂದು ದೊಡ್ಡ ಕನಸಿನಲ್ಲಿದ್ದೀವಿ ಅಂತ. ಅಂದ್ರೆ ನಮ್ಮ ಕಷ್ಟಗಳು, ನಮ್ಮ ಸಂಬಂಧಗಳು, ನಾವು ಪ್ರತಿದಿನ ನೋಡುವ ಈ ಪ್ರಪಂಚ ಎಲ್ಲವೂ ಕೇವಲ ಒಂದು ವಿಡಿಯೋ ಗೇಮ್ನಂತೆ, ಇದಾವುದಕ್ಕೂ ನಿಜವಾದ ಅಸ್ತಿತ್ವವಿಲ್ಲ ಅನ್ನೋ ಒಂದು ಸಾಮಾನ್ಯ ಗ್ರಹಿಕೆ ನಮ್ಮಲ್ಲಿ ಆಳವಾಗಿ ಬೇರೂರಿದೆ. ಹೌದು, ಇದು ಬಹಳ ಜನಪ್ರಿಯವಾದ ನಂಬಿಕೆ ಕೂಡ. ಆದರೆ ಇಂದಿನ ಈ ಜ್ಞಾನದ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ನಮ್ಮ ಈ ಸಾಮಾನ್ಯ ಗ್ರಹಿಕೆಯನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡುವಂಥ ಒಂದು ಅತ್ಯದ್ಭುತವಾದ ವಿಷಯವನ್ನು ಅನ್ವೇಷಣೆ ಮಾಡಲಿದ್ದೀವಿ. ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲ ವಿಷಯ ಇದು. ಖಂಡಿತ. ಯಾಕಂದ್ರೆ ಇದು ಕೇವಲ ಒಂದು ಒಣ ತಾತ್ವಿಕ ಚರ್ಚೆಯಲ್ಲ. ಜಗತ್ತನ್ನು ನಾವು ಹೇಗೆ ನೋಡ್ತೀವಿ ಅನ್ನೋದು ನಾವು ಪ್ರತಿದಿನ ಎಚ್ಚರಗೊಂಡು ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡುವಾಗ ನಮ್ಮ ಬದುಕಿಗೆ ಯಾವ ಅರ್ಥವನ್ನು ಕಲ್ಪಿಸಿಕೊಡುತ್ತೇವೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ನಿಜಕ್ಕೂ ಜಗತ್ತು ಭ್ರಮೆ ಎನ್ನುವುದಕ್ಕೂ ಜಗತ್ತು ಸತ್ಯ ಎನ್ನುವುದಕ್ಕೂ ಆ ನಮ್ಮ ಬದುಕಿನ ಮೇಲೆ ಬೀರುವ ಪ್ರಭಾವದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಹೌದು, ಆಕಾಶಕ್ಕೂ ಭೂಮಿಗೂ ಇರುವಷ್ಟು ವ್ಯತ್ಯಾಸ ಇದೆ. ಅದೇ ಇಂದಿನ ನಮ್ಮ ಚರ್ಚೆಯ ರೋಚಕಾಂಶ. ಇಂದು ನಾವು ಕೈಗೆತ್ತಿಕೊಂಡಿರುವ ಈ ಆಳವಾದ ವಿಶ್ಲೇಷಣೆಯ ಮೂಲವಸ್ತು ಒಂದು ಅತ್ಯಂತ ವಿಶೇಷವಾದ ಕೃತಿ. ಇದು ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸಿರುವ ಗ್ರಂಥಮಾಲಾ 3 ಆಧ್ಯಾತ್ಮ ಜ್ಞಾನದ ಸಂಪುಟ 1 ಸಂಚಿಕೆ 21. ಈ ಕೃತಿಯ ಹಿನ್ನೆಲೆಯೂ ಅಷ್ಟೇ ಮೌಲ್ಯಯುತವಾದದ್ದು. ಹೌದು, ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಬರೋಬ್ಬರಿ 5 ದಶಕಗಳ ಕಾಲ ಅತ್ಯಂತ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ವೇದಮೂರ್ತಿ ರಾಮನಾಥ ಉಪಾಧ್ಯಾಯ ಭಟ್ಟ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಸರಸ್ವತಿ ಭಟ್ ಅವರ ಸ್ಮರಣಾರ್ಥವಾಗಿ ಈ ಕೃತಿ ಮೂಡಿಬಂದಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಸಮರ್ಪಣೆ. ಖಂಡಿತ. ವಿಜಯೇಂದ್ರ ರಾಮನಾಥ ಭಟ್ ಅವರ ವ್ಯವಸ್ಥಾಪನೆ ಹಾಗೂ ಶ್ರೀಮತಿ ಮತ್ತು ಶ್ರೀ ಪವಮಾನ ಭಟ್ ಅವರ ಸಹಯೋಜನೆಯಲ್ಲಿ ಇದು ಪ್ರಕಟವಾಗಿದೆ. ಇದು ಕೇವಲ ಪುಸ್ತಕವಲ್ಲ, ದಶಕಗಳ ಕಾಲ ಸಮಾಜದ ಉಳಿತಿಗಾಗಿ ಮಿಡಿದ ಜೀವಗಳ ಸ್ಮರಣೆ ಅನ್ಬಹುದು. ಆಚಾರ್ಯರೊಬ್ಬರ ಜೀವನದ ತಪಸ್ಸನ್ನು ಇಂತಹ ಒಂದು ಗಹನವಾದ ಜ್ಞಾನದ ರೂಪದಲ್ಲಿ ಸಮಾಜಕ್ಕೆ ತಲುಪಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದ ಕೆಲಸ. ಹಾಗಾದ್ರೆ ಇಂದಿನ ನಮ್ಮ ಈ ವಿಶ್ಲೇಷಣೆಯ ಪ್ರಮುಖ ಗುರಿಯ ಕಡೆಗೆ ಬರೋಣ. ಜಗತ್ತು ಮಿಥ್ಯೆ ಎಂಡೋ ವಾದವನ್ನ ಬದಿಗಿಟ್ಟು ಈ ಕೃತಿಯು ಅತ್ಯಂತ ಪ್ರಬಲವಾಗಿ ಪ್ರತಿಪಾದಿಸುವ ಜಗತ್ ಸತ್ಯಂ, ಅಂದ್ರೆ ಈ ಜಗತ್ತು ನೈಜವಾದ್ದು, ಸತ್ಯವಾದ್ದು ಅನ್ನೋ ಪರಿಕಲ್ಪನೆಯ ಆಳವನ್ನ ನಾವಿಂದು ಅರಿಯಬೇಕಾಗಿದೆ. ಹೌದು, ನಾವು ಈ ಸಿದ್ಧಾಂತದ ಒಳಹೊಕ್ಕು ನೋಡಬೇಕಿದೆ. ಆದ್ರೆ ಈ ವಿಷಯಕ್ಕೆ ನೇರವಾಗಿ ಧುಮುಕುಲ ಮುನ್ನ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ತತ್ವಶಾಸ್ತ್ರದ ಇತಿಹಾಸದಲ್ಲಿ ಈ ಜಗತ್ತು ಸತ್ಯ ಅನ್ನೋ ಇಷ್ಟು ದಿಟ್ಟು ನಿಲುವು ಎಲ್ಲಿಂದ ಬಂತು? ಅಂದ್ರೆ ಇದರ ಮೂಲ ಯಾವುದು? ಈ ಚಿಂತನೆಯ ಮೂಲವನ್ನು ನಾವು ಅರಿಯಬೇಕಾದ್ರೆ ಭಾರತೀಯ ತತ್ವಶಾಸ್ತ್ರದ ದೈತ್ಯ ಪ್ರತಿಭೆಗಳಲ್ಲಿ ಒಬ್ಬರಾದ ಶ್ರೀಮನ್ ಮಧ್ವಾಚಾರ್ಯರ ಕೊಡುಗೆಯನ್ನು ನೋಡಬೇಕು. ಓಹೋ, ಮಧ್ವಾಚಾರ್ಯರ ತತ್ವಜ್ಞಾನದಂಡ. ಹೌದು. ಅವರು ಬರೆದಿರುವ ಒಟ್ಟು 37 ಗ್ರಂಥಗಳನ್ನು ಸರ್ವಮೂಲ ಅಂತ ಕರೆಯುತ್ತಾರೆ. ಇದರಲ್ಲಿ ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ, ದಶ ಉಪನಿಷತ್ತುಗಳ ಮೇಲಿನ ಭಾಷ್ಯಗಳು ಹೀಗೆ ಎಲ್ಲವೂ ಸೇರಿವೆ. 37 ಬೃಹತ್ ಗ್ರಂಥಗಳು. ಅದು ಸಂಸ್ಕೃತದಲ್ಲಿರುತ್ತಲ್ವಾ? ಅದೇ ಇಲ್ಲಿನ ದೊಡ್ಡ ಸವಾಲು. ಸಾಮಾನ್ಯ ಜನರಿಗೆ ಈ 37 ಸಂಸ್ಕೃತದ ಬೃಹತ್ ಗ್ರಂಥಗಳನ್ನು ಓದಿ ಅವುಗಳ ಸಾರವನ್ನು ಗ್ರಹಿಸುವುದು ಬಹುತೇಕ ಅಸಾಧ್ಯವಾದ ಮಾತು. ನಿಜ, ನಮಗೆಲ್ಲ ಅದು ಅರ್ಥವಾಗುವುದು ಬಹಳ ಕಷ್ಟ. ಇದನ್ನರಿತ ಅವರ ನಂತರ ಬಂದ ಪರಂಪರೆಯ ಮಹಾನ್ ವಿದ್ವಾಂಸರಾದ ಶ್ರೀ ವ್ಯಾಸತೀರ್ಥರು ಒಂದು ಅದ್ಭುತ ಕೆಲಸ ಮಾಡಿದರು. ಈ ಇಡೀ ಸರ್ವಮೂಲ ಗ್ರಂಥಗಳ ಸಾರವನ್ನು ಹಿಂಡಿ ಕೇವಲ ಒಂದೇ ಒಂದು ಶ್ಲೋಕದಲ್ಲಿ 9 ಪ್ರಮುಖ ತತ್ವಗಳನ್ನು ನೀಡಿದರು. ಒಂದೇ ಒಂದು ಶ್ಲೋಕದಲ್ಲಿ? ಹೌದು. ಇದನ್ನೇ ನವಪ್ರಮೇಯ ರತ್ನಮಾಲಾ ಅಂತ ಕರೆಯುತ್ತಾರೆ. ಒಂದು ನಿಮಿಷ, 37 ಬೃಹತ್ ಗ್ರಂಥಗಳನ್ನು ಕೇವಲ ಒಂದು ಶ್ಲೋಕದ 9 ತತ್ವಗಳಾಗಿ ಕುಗ್ಗಿಸುವುದು ಅಂದ್ರೆ ಅದು ಒಂದು ರೀತಿ ಇಡೀ ಮಹಾಸಾಗರವನ್ನು ತಂದು ಒಂದು ಚಿಕ್ಕ ಮಡಕೆಯಲ್ಲಿ ತುಂಬಿದ ಹಾಗೆ ಅಲ್ವಾ? ಖಂಡಿತ. ಇದು ಸಾಮಾನ್ಯವಾದ ಕೆಲಸವಲ್ಲ. ನನಗೊಂದು ಅನುಮಾನ ಇದೆ.
ಇಷ್ಟು ದೊಡ್ಡ ತತ್ವಜ್ಞಾನವನ್ನು ಅಷ್ಟು ಚಿಕ್ಕದಾಗಿ ಹೇಳುವಾಗ ಅದರೊಳಗಿನ ಎಷ್ಟೋ ಸೂಕ್ಷ್ಮ ವಿಚಾರಗಳು ಕಳೆದು ಹೋಗಲ್ವಾ? ಇದು ಹೇಗಿದೆ ಅಂದ್ರೆ ಇಡೀ ಎನ್ಸೈಕ್ಲೋಪೀಡಿಯಾವನ್ನು ಒಂದು ಸಣ್ಣ ಟ್ವೀಟ್ ಆಗಿ ಬದಲಾಯಿಸಿದ ಹಾಗೆ ಅನಿಸ್ತಾ ಇದೆ. ಮೇಲ್ನೋಟಕ್ಕೆ ಹಾಗೆ ಅನಿಸುವುದು ಸಹಜವೇ. ಆದರೆ ಅದೇ ಶ್ರೀ ವ್ಯಾಸತೀರ್ಥರ ಅಸಾಧಾರಣ ಪ್ರತಿಭೆ. ಅವರು ಯಾವ ಸೂಕ್ಷ್ಮವನ್ನು ಕೈಬಿಟ್ಟಿಲ್ಲ. ಬದಲಾಗಿ ಆ ಎಲ್ಲ 37 ಗ್ರಂಥಗಳು ಯಾವ ಮೂಲ ಬೇರಿನ ಮೇಲೆ ನಿಂತಿವೆ ಅನ್ನೋದನ್ನ ಮಾತ್ರ ಹೆಕ್ಕಿ ತೆಗೆದಿದ್ದಾರೆ. ಆಹಾ, ಅಂದ್ರೆ ಫೌಂಡೇಶನ್ ತತ್ವಗಳನ್ನು ಮಾತ್ರ? ಹೌದು. ಆ 9 ತತ್ವಗಳು ಯಾವುವು ಅಂತ ಒಮ್ಮೆ ಮೇಲ್ನೋಟಕ್ಕೆ ನೋಡಿದ್ರೆ ಈ ವಿಚಾರ ಎಷ್ಟು ಕರಾರುವಕ್ಕಾಗಿದೆ ಅನ್ನೋದು ನಮ್ಗೆ ತಿಳಿಯುತ್ತೆ. ಮೊದಲನೇದು, ಶ್ರೀಹರಿಯೇ ಸರ್ವೋತ್ತಮ. ಸರಿ, ಅದು ಮೂಲನಂಬಿಕೆ. ಎರಡನೆಯದು, ನಾವು ಚರ್ಚಿಸ್ತಿರುವ ಜಗತ್ತು ಸತ್ಯ. ಮೂರನೆಯದು, ಭೇದವೇ ಸತ್ಯ. ಅಂದ್ರೆ ದೇವರು, ಜಗತ್ತು ಮತ್ತು ಜೀವರ ನಡುವಿನ ವ್ಯತ್ಯಾಸಗಳು ನೈಜವಾದದ್ದು. ನಾಲ್ಕನೇದು, ಜೀವರು ದೇವರ ಅನುಚರರು. ಐದನೆಯದು, ಜೀವರಲ್ಲಿ ಸ್ವಾಭಾವಿಕವಾದ ತಾರತಮ್ಯವಿದೆ. ಓಹೋ, ಅಂದ್ರೆ ಪ್ರತಿಯೊಬ್ಬ ಜೀವಿಯೂ ಭಿನ್ನ. ಹೌದು. ಇನ್ನು ಆರನೇದು, ಮುಕ್ತಿ ಎಂದ್ರೆ ನಮ್ಮ ನೈಜ ಸುಖದ ಅನುಭವ. ಏಳನೇದು, ಆ ಮುಕ್ತಿಗೆ ನಿರ್ಮಲವಾದ ಭಕ್ತಿಯೇ ದಾರಿ. ಎಂಟನೇದು, ಜ್ಞಾನವನ್ನು ಅಳೆಯಲು ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಎಂಬ 3 ಪ್ರಮಾಣಗಳಿವೆ. ಮತ್ತು ಕೊನೆಯದಾಗಿ, ವೇದಗಳೆಲ್ಲವೂ ಶ್ರೀಹರಿಯನ್ನೇ ಪ್ರತಿಪಾದಿಸುತ್ತವೆ. ಇದೊಂದು ರೀತಿಯಲ್ಲಿ ಇಡೀ ದ್ವೈತ ತತ್ವಜ್ಞಾನದ ಮಾಸ್ಟರ್ ಕೀ ಇದ್ದಾಗೆ ಇದೆ. ಆ 9 ತತ್ವಗಳು ಇಡೀ ಫಿಲಾಸಫಿಯ ನಕ್ಷೆಯನ್ನೇ ಬಿಡಿಸ್ಬಿಡುತ್ತೆ. ನಿಜ, ಒಂದು ಸಂಪೂರ್ಣವಾದ ಚೌಕಟ್ಟು ಅದು. ಆದರೆ ಇಂದು ನಾವು ನಮ್ಮ ಸಂಪೂರ್ಣ ಗಮನವನ್ನು ಈ 9 ತತ್ವಗಳಲ್ಲಿ ಎರಡನೆಯದಾದ ಆ ಅತ್ಯಂತ ಕ್ರಾಂತಿಕಾರಿಯಾದ ಸತ್ಯಂ ಜಗತ್, ಅಂದ್ರೆ ಜಗತ್ತು ಸತ್ಯ ಅನ್ನೋದರ ಮೇಲೆ ಮಾತ್ರ ಹರಿಸಲಿದ್ದೀವಿ. ಈಗ ನನ್ನದೊಂದು ನೇರವಾದ ಪ್ರಶ್ನೆ ಕೇಳಿ. ಆಧುನಿಕ ವಿಜ್ಞಾನ, ವಿಶೇಷವಾಗಿ ಕ್ವಾಂಟಮ್ ಭೌತಶಾಸ್ತ್ರದ ಪ್ರಕಾರ ನಮಗೆ ಅತ್ಯಂತ ಗಟ್ಟಿಯಾಗಿ ಕಾಣುವ ವಸ್ತುಗಳ ಒಳಗೆ 99% ಕೇವಲ ಖಾಲಿ ಜಾಗ ಇರುತ್ತೆ ಅಲ್ವಾ? ಹೌದು, ವಿಜ್ಞಾನ ಅದನ್ನೇ ಹೇಳೋದು. ನಮ್ಮ ಕಣ್ಣಿಗೆ ಕಾಣುವ ವಸ್ತುಗಳು ನಾಶವಾಗುತ್ತವೆ, ಪರ್ವತಗಳು ಕರಗುತ್ತವೆ, ಮನುಷ್ಯರು ಸಾಯುತ್ತಾರೆ. ಹೀಗೆ ಪ್ರತಿಕ್ಷಣವೂ ಬದಲಾಗುವ, ನಾಶವಾಗುವ ಈ ಪ್ರಪಂಚವನ್ನು ಮಧ್ವಾಚಾರ್ಯರು ಸತ್ಯ ಅಂತ ಹೇಗೆ ಕರೀತಾರೆ? ಇದು ಬದಲಾಗುತ್ತಿರೋದ್ರಿಂದಲೇ ಇದೊಂದು ಭ್ರಮೆ ಅಂತ ಒಪ್ಕೊಳ್ಳೋದು ಹೆಚ್ಚು ತಾರ್ಕಿಕ ಅಲ್ವಾ? ಇದು ನಿಜಕ್ಕೂ ಅತ್ಯುತ್ತಮವಾದ ಪ್ರಶ್ನೆ. ಇಲ್ಲಿಯೇ ನಾವು ಸತ್ಯ ಅನ್ನ ಪದಕ್ಕೆ ಮಧ್ವಾಚಾರ್ಯರು ಕೊಡೋ ವ್ಯಾಖ್ಯಾನವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಆಹಾ, ಅಂದ್ರೆ ಸತ್ಯ ಅನ್ನೋದರ ಡೆಫಿನಿಷನ್ ಬೇರೆ ಇದೆಯಾ? ಹೌದು. ಮೂಲ ಕೃತಿಯಲ್ಲಿ ಇದನ್ನ ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ತತ್ವಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಸತ್ಯ ಎಂದರೆ ಯಾವುದು ಎಂದಿಗೂ ನಾಶವಾಗುವುದಿಲ್ಲವೋ ಅದು ಮಾತ್ರ ಸತ್ಯ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಸರಿ. ಆದರೆ ಜಗತ್ತು ಅನ್ನೋ ಶಬ್ದದ ಅರ್ಥವೇನು ಗೊತ್ತೇ? ಸಂಸ್ಕೃತದಲ್ಲಿ ಗಚ್ಚತಿ ಇತಿ ಜಗತ್ ಅಂತ ಹೇಳ್ತಾರೆ. ಅಂದ್ರೆ ಕಾಲಕ್ಕೆ ತಕ್ಕಂತೆ ಯಾವುದು ಚಲಿಸುತ್ತಿರುತ್ತದೆಯೋ, ಬದಲಾಗುತ್ತಿರುತ್ತದೆಯೋ, ಆದರೂ ಒಂದು ನಿರ್ದಿಷ್ಟ ಕಾಲದಲ್ಲಿ ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿರುತ್ತದೆಯೋ ಅದೇ ಜಗತ್ತು. ಒಂದು ನಿಮಿಷ. ಅಂದ್ರೆ ಬದಲಾವಣೆ ಎನ್ನುವುದು ಸುಳ್ಳಿನ ಲಕ್ಷಣ ಅಲ್ಲ, ಬದಲಾಗಿ ಅದು ವಾಸ್ತವದ ಲಕ್ಷಣ ಅಂತ ಹೇಳ್ತಿದ್ದೀರಾ? ನಿಖರವಾಗಿ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಸುಂದರವಾದ ಹೂವಿಂದು ಅರಳತ್ತೆ. ನಾಳೆ ಸಂಜೆಯ ಹೊತ್ತಿಗೆ ಅದು ಬಾಡಿ ಹೋಗುತ್ತೆ. ಹೌದು, ಅದು ಪ್ರಕೃತಿ ನಿಯಮ. ಅದು ನಾಳೆ ನಾಶವಾಗುತ್ತೆ, ಬದಲಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇಂದು ಈ ಕ್ಷಣದಲ್ಲಿ ಆ ಹೂವು ವಾಸ್ತವವಾಗಿ ಇಲ್ಲವೇ ಇಲ್ಲ, ಅದರ ಸೌಂದರ್ಯ ಸುಳ್ಳು, ಅದೊಂದು ಭ್ರಮೆ ಅಂತ ಹೇಳೋಕ್ ಸಾಧ್ಯವೇ? ಖಂಡಿತ ಇಲ್ಲ. ನಾವದನ್ನ ಸ್ಪರ್ಶಿಸ್ತೀವಿ, ಅದರ ವಾಸನೆ ತಗೊಳ್ತೀವಿ. ಅದೇ, ಅದರ ಅಸ್ತಿತ್ವ ಸತ್ಯ. ಅದು ಭವಿಷ್ಯದಲ್ಲಿ ನಾಶವಾದ್ರೂ ಅದು ಇದ್ದ ಕಾಲದಲ್ಲಿ ಅದು ನೈಜವಾಗಿತ್ತು. ಇದೇ ವಾದವನ್ನು ಸಮರ್ಥಿಸಲು ಕೃತಿಯಲ್ಲಿ ಭಗವದ್ಗೀತೆಯ ಅತ್ಯಂತ ಪ್ರಭಾವವಾದ ಉಲ್ಲೇಖವನ್ನು ನೀಡಿದ್ದಾರೆ. ಓಹೋ, ಭಗವದ್ಗೀತೆಯಲ್ಲಿ ಈ ಬಗ್ಗೆ ನೇರವಾದ ಉಲ್ಲೇಖ ಇದೆಯಾ? ಹೌದು. ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಬಹಳ ಗಂಭೀರವಾದ ಮಾತೊಂದಿದೆ. ಈ ಜಗತ್ತನ್ನು ಅಸತ್ಯ ಅಂತ ಕರೆಯೋರನ್ನ, ಈ ಜಗತ್ತಿಗೆ ದೇವರ ಆಧಾರವಿಲ್ಲ, ಇದು ತಾನಾಗಿಯೇ ಸೃಷ್ಟಿಯಾಗಿದೆ ಅಂತ ಹೇಳೋರನ್ನ ಸಾಕ್ಷಾತ್ ಕೃಷ್ಣನು ಅಸುರ ಸ್ವಭಾವದವರು ಅಂತ ಕರೆದಿದ್ದಾನೆ. ಅಬ್ಬಾ, ಅಸುರ ಸ್ವಭಾವ ಅಂದ್ರೆ ರಾಕ್ಷಸ ಪ್ರವೃತ್ತಿಯವರು ಅಂತ. ಇದು ಬಹಳ ಕಠಿಣವಾದ ಪದಪ್ರಯೋಗ ಅಲ್ವಾ? ಹೌದು, ಅತ್ಯಂತ ಕಠಿಣವಾದ ಮಾತು. ಅಂದ್ರೆ ಭಗವಂತನು ಈ ಜಗತ್ತಿನ ವಾಸ್ತವತೆಯನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾನೆ ಎಂದಾಯಿತು. ಕೃತಿಯಲ್ಲಿ ಇನ್ನೊಂದು ಪೌರಾಣಿಕ ಆಧಾರವನ್ನು ಕೂಡ ಉಲ್ಲೇಖಿಸಲಾಗಿದೆ ಅಂತ ನಾನು ಓದಿದ್ದೆ. ಅರ್ಜುನನಿಗೆ ಕೃಷ್ಣ ವಿಶ್ವರೂಪವನ್ನು ತೋರಿಸೋ ಪ್ರಸಂಗ. ಅದರ ಹಿನ್ನೆಲೆ ಏನು?
ಭಗವದ್ಗೀತೆಯ ವಿಶ್ವರೂಪ ದರ್ಶನ ಯೋಗದಲ್ಲಿ ಕೃಷ್ಣನು ಅರ್ಜುನನಿಗೆ ತನ್ನ ಅಗಾಧವಾದ ವಿಶ್ವರೂಪವನ್ನು ತೋರಿಸಲು ನಿರ್ಧರಿಸ್ತಾನೆ. ಆದರೆ ನಮ್ಮ ಸಾಮಾನ್ಯ ಕಣ್ಣುಗಳಿಂದ ಆ ರೂಪವನ್ನು ನೋಡಲು ಸಾಧ್ಯವಿಲ್ವಲ್ವಾ? ಹೌದು, ಅದಕ್ಕೆ ಬೇರೆದೇ ದೃಷ್ಟಿ ಬೇಕು. ಅದಕ್ಕಾಗಿ ಕೃಷ್ಣನು ಅರ್ಜುನನಿಗೆ ದಿವ್ಯ ಚಕ್ಷು ಅಂದ್ರೆ ದಿವ್ಯವಾದ ದೋಷರಹಿತವಾದ ದೃಷ್ಟಿಯನ್ನು ದಯಪಾಲಿಸ್ತಾನೆ. ಆ ದಿವ್ಯ ದೃಷ್ಟಿ ಸಿಕ್ಕಾಗ ಅರ್ಜುನನು ಕೃಷ್ಣನ ದೇಹದೊಳಗೆ ಇಡೀ ಜಗತ್ತನ್ನು ಸಕಲ ಬ್ರಹ್ಮಾಂಡವನ್ನು ನೋಡ್ತಾನೆ. ಹೌದು, ಇದನ್ನ ನಾವೆಲ್ಲ ಕೇಳಿದೀವಿ. ಈಗ ನಾವು ತಾರ್ಕಿಕವಾಗಿ ಯೋಚಿಸೋಣ. ದಿವ್ಯ ದೃಷ್ಟಿಗೆ ಅಂದ್ರೆ ಭಗವಂತನೇ ಕೊಟ್ಟ ಅತ್ಯುನ್ನತವಾದ ದೃಷ್ಟಿಗೆ ಕಂಡದ್ದು ಎಂದಿಗೂ ಸುಳ್ಳಾಗಲು ಸಾಧ್ಯವಿಲ್ಲ ತಾನೇ? ಖಂಡಿತ ಸಾಧ್ಯವಿಲ್ಲ. ದೇವರು ತನ್ನ ಪ್ರೀತಿಯ ಭಕ್ತನಿಗೆ ಒಂದು ಸುಳ್ಳು ಪ್ರಪಂಚವನ್ನು, ತಾನೇ ಸೃಷ್ಟಿಸಿದ ಒಂದು ಭ್ರಮೆಯನ್ನು ತನ್ನ ಒಳಗೆ ತೋರಿಸಿ ಮೋಸ ಮಾಡಲು ಸಾಧ್ಯವೇ? ಖಂಡಿತ ಇಲ್ಲ. ಆ ಜಗತ್ತು ಸತ್ಯವಾಗಿರೋದ್ರಿಂದಲೇ ಅದು ದಿವ್ಯ ದೃಷ್ಟಿಗೆ ಗೋಚರಿಸಿತು. ಅದ್ಭುತವಾದ ತರ್ಕ ಇದು. ದೇವರು ತೋರಿಸಿದ ದೃಶ್ಯವೇ ಭ್ರಮೆಯಾಗಿದ್ರೆ ಆ ಇಡೀ ವಿಶ್ವರೂಪ ದರ್ಶನಕ್ಕೆ ಯಾವ ಅರ್ಥವೂ ಇರೋದಿಲ್ಲ. ಆದ್ರೆ ನನಗಿಲ್ಲಿ ಇನ್ನೊಂದು ಆಳವಾದ ವಿಚಾರ ಹೊಳೆಯುತ್ತಿದೆ. ಹೇಳಿ, ಏನದು? ನಾವು ಸ್ವಲ್ಪ ಹೊತ್ತು ದೇವರ ದೃಷ್ಟಿಕೋನದಿಂದಲೇ ಯೋಚನೆ ಮಾಡೋಣ. ಜಗತ್ತನ್ನು ಸತ್ಯ ಅಂತ ಒಪ್ಪುಕೊಳ್ಳುವುದರ ಹಿಂದಿನ ಅಸಲಿ ತಾತ್ವಿಕ ಕಾರಣ ಏನು? ಭಗವಂತನೂ ಅನಂತ ಗುಣಪೂರ್ಣ, ಆತ ಸರ್ವಶಕ್ತ ಅಂತ ನಾವು ಕೊಂಡಾಡ್ತೀವಿ ಅಲ್ವಾ? ಹೌದು, ಅದೇ ಭಕ್ತಿ. ಆತನ ಅಗಾಧವಾದ ಶಕ್ತಿಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ತೀವಿ? ಆತ ಸೃಷ್ಟಿಸಿದ ಈ ಅದ್ಭುತವಾದ ಅತ್ಯಂತ ಸಂಕೀರ್ಣವಾದ ಜಗತ್ತನ್ನು ನೋಡಿ ನಾವು ಬೆರಗಾಗ್ತೀವಿ ತಾನೆ. ಸೂರ್ಯ, ಚಂದ್ರರು, ನಕ್ಷತ್ರಪುಂಜಗಳು, ಗುರುತ್ವಾಕರ್ಷಣೆಯಂತಹ ನಿಖರವಾದ ಪ್ರಕೃತಿಯ ನಿಯಮಗಳು. ಹೌದು, ಮನುಷ್ಯನ ದೇಹದ ಸಂಕೀರ್ಣತೆ, ಇವೆಲ್ಲವೂ ಕೂಡ. ಖಂಡಿತ. ಇವುಗಳನ್ನು ನೋಡಿ ನಾವು, ಅಬ್ಬಾ, ಇದನ್ನು ಸೃಷ್ಟಿಸಿದ ಭಗವಂತನ ಮಹಿಮೆ, ಆತನು ಬುದ್ಧಿಮತ್ತೆ ಎಷ್ಟಿರಬಹುದು ಅಂತ ಅಚ್ಚರಿಪಡ್ತೀವಿ. ಆದರೆ ವಾದಕ್ಕಾಗಿ ಜಗತ್ತೇ ಸುಳ್ಳು ಅಂತ ಇಟ್ಕೊಳ್ಳೋಣ. ಸರಿ. ಈ ಇಡೀ ಸೃಷ್ಟಿಯೇ ಒಂದು ಭ್ರಮೆ, ಇದಾವುದಕ್ಕೂ ಅಸ್ತಿತ್ವವೇ ಇಲ್ಲ ಎಂದಾದ್ರೆ ಆ ಜಗತ್ತನ್ನು ಸೃಷ್ಟಿಸಿದ ಭಗವಂತನ ಮಹಿಮೆಯನ್ನು ನಾವು ಹೇಗೆ ಒಪ್ಪಲು ಸಾಧ್ಯ? ನಿಜ, ಇದು ಬಹಳ ದೊಡ್ಡ ಪ್ರಶ್ನೆ. ಇದು ಹೇಗಿದೆ ಅಂದ್ರೆ, ಒಬ್ಬ ವಾಸ್ತುಶಿಲ್ಪಿಯನ್ನು ಆತ ಕಟ್ಟಿದ ಅತ್ಯದ್ಭುತವಾದ ಅರಮನೆಗಾಗಿ ನಾವು ಪ್ರಶಂಸಿಸ್ತೀವಿ. ಆದರೆ ಆ ಅರಮನೆ ವಾಸ್ತವದಲ್ಲಿ ಇಲ್ಲವೇ ಇಲ್ಲ, ಕೇವಲ ನನ್ನ ತಲೆಯೊಳಗಿನ ಭ್ರಮೆ ಅಂದ್ರೆ ಆ ವಾಸ್ತುಶಿಲ್ಪಿಯ ಪ್ರತಿಭೆಗೂ ಕವಡೆ ಕಾಸಿನ ಬೆಲೆ ಇಲ್ಲದಂತಾಗುತ್ತೆ ಅಲ್ವಾ? ನಿಮ್ಮ ಈ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಅದಕ್ಕಾಗಿಯೇ ಶ್ರೀಮನ್ಮಧ್ವಾಚಾರ್ಯರು ತಮ್ಮ ತತ್ವಜ್ಞಾನದಲ್ಲಿ ಸತ್ಯಂ ಜಗತ್ ಎಂಬುದಕ್ಕೆ ಇಷ್ಟು ಭದ್ರವಾದ ಬುನಾದಿಯನ್ನು ಹಾಕ್ತಾರೆ. ಭಗವಂತ ಸತ್ಯ. ಆ ಕಾರಣದಿಂದಲೇ ಆತ ಸೃಷ್ಟಿಸಿದ ಜಗತ್ತು ಸತ್ಯ. ಜಗತ್ತು ನೈಜವಾದಾಗ ಮಾತ್ರ ಅದನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ಮಹಿಮೆ, ಆತನ ಜ್ಞಾನ ಮತ್ತು ಶಕ್ತಿ ನೈಜವಾಗುತ್ತೆ. ಜಗತ್ತೇ ಮಿಥ್ಯೆಯಾದ್ರೆ ದೇವರ ಸರ್ವಶಕ್ತತೆಯೂ ಪ್ರಶ್ನಾರ್ಹವಾಗ್ಬಿಡುತ್ತಲ್ವಾ? ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ಬಹಳಷ್ಟು ಜನರಿಗೆ ಜಗತ್ತು ಒಂದು ಮಾಯೆ ಅಂತ ನಂಬೋದ್ರಲ್ಲಿ ಒಂದು ರೀತಿಯ ಮಾನಸಿಕ ನೆಮ್ಮದಿ ಇರುತ್ತಲ್ವಾ? ಹೌದು, ಅದೊಂಥರ ಎಸ್ಕೇಪಿಸಂ. ಅದೇ, ಅಂದ್ರೆ ನನ್ನ ಕಷ್ಟಗಳು, ನಾನು ಅನುಭವಿಸ್ತಿರುವ ನೋವು, ನಾನು ಸಮಾಜದಲ್ಲಿ ಮಾಡಿರುವ ತಪ್ಪುಗಳು ಯಾವುದೂ ನಿಜವಲ್ಲ, ಎಲ್ಲವೂ ಮಾಯೆ ಅಂದ್ಕೊಂಡ್ರೆ ನಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಬಹಳ ಸುಲಭವಾಗುತ್ತೆ. ನೀವು ಹೇಳಿದ ಹಾಗೆ ಇದೊಂದು ರೀತಿಯ ಪಲಾಯನವಾದ ಇದ್ದ ಹಾಗೆ. ನಿಜ, ನಮ್ಮ ತಪ್ಪುಗಳಿಗೆ ನಾವೇ ಒಂದು ಸುಲಭದ ದಾರಿ ಹುಡುಕೊಳ್ಳುವುದಿದು. ಆದ್ರೆ ಈ ಕೃತಿಯು ಅಂಥ ಯಾವುದೇ ಪಲಾಯನವಾದಕ್ಕೆ ಆಸ್ಪದ ಕೊಡುವುದಿಲ್ಲ. ತಾತ್ವಿಕವಾಗಿ ಜಗತ್ತು ಸತ್ಯ ಅಂತ ನಾವು ಒಪ್ಕೊಂಡ ಮೇಲೆ ಇದರಿಂದ ನಮ್ಮ ದೈನಂದಿನ ಜೀವನದ ಮೇಲೆ, ನಮ್ಮ ಕರ್ಮಗಳ ಮೇಲೆ ಆಗುವ ಪ್ರಭಾವ ಏನು? ಇದು ಈ ಕೃತಿಯಲ್ಲಿರುವ ಅತ್ಯಂತ ಆಳವಾದ ಮತ್ತು ನಮ್ಮ ಮನಸ್ಸಿಗೆ ನೇರವಾಗಿ ನಾಟುವಂತಹ ವಿಚಾರ. ನೀವ್ ಹೇಳಿದ ಆ ಪಲಾಯನವಾದವನ್ನು ತಡೆಯುವುದೇ ಈ ಸಿದ್ಧಾಂತದ ಬಹುದೊಡ್ಡ ಕೊಡುಗೆ. ಓಹೋ, ಹೇಗ್ ವಿವರಿಸಿದಾರಿದನ್ನ? ಇಲ್ಲಿ ಕೃತಿಯು ಒಂದು ಅದ್ಭುತವಾದ ದೃಷ್ಟಾಂತವನ್ನು ಅಂದ್ರೆ ಉದಾಹರಣೆಯನ್ನು ನೀಡುತ್ತೆ. ಜಗತ್ತು ಒಂದು ಮಾಯೆ ಅಥವಾ ಕೇವಲ ಭ್ರಮೆ ಅಂತ ಭಾವಿಸಿದ್ರೆ ಏನಾಗುತ್ತೆ ಅಂತ ವಿವರಿಸಲು ಒಬ್ಬ ವ್ಯಕ್ತಿಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಸರಿ. ಆ ವ್ಯಕ್ತಿಗೆ ಬಹಳ ಪ್ರೀತಿಯ ಮಕ್ಕಳಿದ್ರು. ಆದ್ರೆ ದುರದೃಷ್ಟವಶಾತ್ ಯಾವುದೋ ಕಾರಣದಿಂದ ಆತ ತನ್ನೆಲ್ಲ ಮಕ್ಕಳನ್ನು ಕಳೆದುಕೊಂಡಿದ್ದಾನೆ. ಆ ನೋವಿನಲ್ಲಿರುವ ಆತನಿಗೆ ಒಂದು ರಾತ್ರಿ ಒಂದು ಕನಸು ಬೀಳುತ್ತೆ. ಅಯ್ಯೋ ಪಾಪ. ಆ ಕನಸಿನಲ್ಲಿ ಆತನ ಕಳೆದುಹೋದ ಮಕ್ಕಳೆಲ್ಲ ಮತ್ತೆ ಆತನ ಮುಂದಿದ್ದಾರೆ. ಆ ವ್ಯಕ್ತಿ ಅತ್ಯಂತ ಸಂತೋಷದಿಂದ ತನ್ನೆಲ್ಲ ಆಸ್ತಿ-ಪಾಸ್ತಿ, ಹಣ, ಒಡವೆಗಳನ್ನೂ ಆ ಕನಸಿನ ಮಕ್ಕಳಿಗೆ ಹಂಚುತ್ತಾನೆ. ಅಂದ್ರೆ ಸಂಪೂರ್ಣವಾಗಿ ಕನಸಿನೊಳಗೆ ದಾನ ಮಾಡ್ತಾನಲ್ವಾ? ಹೌದು. ಆತನಿಗೆ ಮುಂಜಾನೆ ಎಚ್ಚರವಾಗುತ್ತೆ. ಎಚ್ಚರವಾದ ಮೇಲೆ ಆತ ಕನಸಿನಲ್ಲಿ ಮಾಡಿದ ದಾನಕ್ಕೆ
ಕನಸಿನ ಮಕ್ಕಳಿಗೆ ಹಂಚಿದ ಆಸ್ತಿಗೆ ನೈಜ ಜಗತ್ತಿನಲ್ಲಿ ಏನಾದ್ರೂ ಬೆಲೆ ಇದೆಯಾ? ಖಂಡಿತ ಇಲ್ಲ. ಕನಸಲ್ಲಿ ಎಷ್ಟೇ ಕೋಟಿ ದಾನ ಮಾಡಿದ್ರೂ ಬೆಳಗ್ಗೆ ಎದ್ದಾಗ ಕೈಯಲ್ಲಿ ಏನೂ ಇರಲ್ಲ. ಆ ದಾನದಿಂದ ಆತನಿಗೇನಾದ್ರೂ ನೈಜವಾದ ಪುಣ್ಯ ಅಥವಾ ಸಾರ್ಥಕತೆ ಸಿಗುತ್ತಾ? ಖಂಡಿತ ಇಲ್ಲ. ಯಾಕೆಂದ್ರೆ ಅದು ನಡೆದದ್ದು ಕನಸಿನಲ್ಲಿ, ಸುಳ್ಳಾದ ಪ್ರಪಂಚದಲ್ಲಿ. ಸುಳ್ಳಾದ ಪ್ರಪಂಚದಲ್ಲಿ ಮಾಡಿದ ಕಾರ್ಯಗಳು ಸುಳ್ಳೇ ಆಗಿರ್ತವೆ. ಇದು ನಿಜಕ್ಕೂ ನಮ್ಮ ಆಲೋಚನಾ ಕ್ರಮವನ್ನೇ ಬೇರೊಂದು ಮಗ್ಗಳಿಗೆ ಹೊರಳಿಸುವ ದೃಷ್ಟಾಂತ. ಕೇಳೋಕ್ ಸರಳ ಅನಿಸಿದ್ರೂ ಇದರ ಹಿಂದಿನ ಅರ್ಥ ಬಹಳ ದೊಡ್ಡದು. ಈಗ ಇದನ್ನು ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಿ ನೋಡಿ. ಈ ನಮ್ಮ ಜಗತ್ತೇ ಒಂದು ಸುಳ್ಳು, ಇದೊಂದು ದೊಡ್ಡ ಕನಸು, ನಾವೆಲ್ಲರೂ ಕೇವಲ ಭ್ರಮೆಯಲ್ಲಿದ್ದೀವಿ, ಇಲ್ಲಿನ ಮನುಷ್ಯರು ನೈಜವಲ್ಲ ಅಂತ ನಾವು ನಂಬಿಬಿಟ್ರೆ ಏನಾಗುತ್ತೆ? ಓ, ನಮ್ಮ ಕರ್ಮಗಳೆಲ್ಲ ಶೂನ್ಯ ಆಗ್ಬಿಡುತ್ತೆ. ಹೌದು. ಆಗ ನಾವು ಪ್ರತಿದಿನ ಅತ್ಯಂತ ಶ್ರದ್ಧೆಯಿಂದ ಮಾಡುವ ದೇವರ ಪೂಜೆ, ಅನುಷ್ಠಾನ, ಹಸಿದವರಿಗೆ ಕೊಡುವ ಅನ್ನ, ಬಡವರಿಗೆ ಮಾಡುವ ದಾನ, ಪರೋಪಕಾರ, ನಮ್ಮ ದೈನಂದಿನ ಕರ್ತವ್ಯಗಳು ಇವೆಲ್ಲವೂ ಕೂಡ ಆ ಕನಸಿನಲ್ಲಿ ಮಾಡಿನ ದಾನದಂತೆಯೇ ಸುಳ್ಳಾಗಿ ಬಿಡ್ತವೆ. ಅಂದ್ರೆ ಸುಳ್ಳಾದ ಜಗತ್ತಿನಲ್ಲಿ ಭ್ರಮೆಯಾದ ಮನುಷ್ಯರಿಗೆ ನಾವು ಮಾಡಿದ ಪುಣ್ಯದ ಕೆಲಸಗಳು ಅರ್ಥಹೀನವಾಗ್ತವೆ. ಅದಕ್ಕೆ ಯಾವ ತೂಕವೂ ಯಾವ ಮೌಲ್ಯವೂ ಇರುವುದಿಲ್ಲ. ನಿಖರವಾಗಿ. ಖಂಡಿತ. ಇದು ವಾಸ್ತವದ ಅತಿದೊಡ್ಡ ಎಚ್ಚರಿಕೆ. ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ, ನಾವಾಡುವ ಪ್ರತಿಯೊಂದು ಮಾತಿಗೂ, ನಾವು ತೋರುವ ಪ್ರೀತಿಗೂ ಒಂದು ತೂಕವಿದೆ, ಒಂದು ಜವಾಬ್ದಾರಿ ಇದೆ. ನಮ್ಮ ಸಂಬಂಧಗಳು, ನಮ್ಮ ಕರ್ತವ್ಯಗಳು ಕೇವಲ ವಿಡಿಯೋ ಗೇಮ್ನ ಟಾಸ್ಕ್ಗಳಲ್ಲ. ಹೌದು, ಅದೊಂದು ಪವಿತ್ರವಾದ ಜವಾಬ್ದಾರಿ. ಜೀವನವನ್ನು ಅತ್ಯಂತ ಗಂಭೀರವಾಗಿ, ಜವಾಬ್ದಾರಿಯುತವಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆಸಲು ಜಗತ್ತು ಸತ್ಯ ಅನ್ನೋ ಈ ನಂಬಿಕೆ ಅತ್ಯಂತ ಅವಶ್ಯಕ. ಜಗತ್ತು ಸತ್ಯವಾದಾಗ ಮಾತ್ರ ನಮ್ಮ ಸಾಧನೆಗೆ, ನಮ್ಮ ಆಧ್ಯಾತ್ಮಿಕ ಪಯಣಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲವಾದರೆ ಇಡೀ ಜೀವನವೇ ಒಂದು ಅರ್ಥಹೀನ ನಾಟಕವಾಗಿಬಿಡುತ್ತೆ. ಸಂಪೂರ್ಣವಾಗಿ ಸತ್ಯ. ನಮ್ಮ ಕಷ್ಟಗಳು ನೈಜವಾದಾಗ ಮಾತ್ರ ಆ ಕಷ್ಟಗಳನ್ನು ಮೀರಿ ನಿಲ್ಲುವ ನಮ್ಮ ಪ್ರಯತ್ನಕ್ಕೂ ಒಂದು ಬೆಲೆ ಇರುತ್ತೆ. ಸರಿ, ಈಗ ಈ ಚರ್ಚೆಯ ಮುಂದಿನ ಮತ್ತು ಅತ್ಯಂತ ನಿರ್ಣಾಯಕ ಹಂತಕ್ಕೆ ಹೋಗೋಣ. ಜಗತ್ತು ಸತ್ಯ, ನಮ್ಮ ಸಂಬಂಧಗಳು ಸತ್ಯ, ನಾವು ಪಡುವ ಕಷ್ಟಗಳು ಮತ್ತು ಈ ಸಂಸಾರದ ಬಂಧನ ಎಲ್ಲವೂ ನೈಜ, ಇದು ಯಾವುದು ಕನಸಲ್ಲ ಎಂದಾದ್ಮೇಲೆ ಒಂದು ಭಯಾನಕವಾದ ಪ್ರಶ್ನೆ ಎದುರಾಗುತ್ತೆ. ನಾವು ಈ ನೈಜವಾದ ಜನನ ಮರಣಗಳ ಚಕ್ರದಲ್ಲಿ ಸಿಕ್ಕಿಹಾಕೊಂಡಿದ್ದೀವಿ. ಈ ನೈಜವಾದ ಬಂಧನದಿಂದ ನಾವು ಬಿಡುಗಡೆ ಪಡೆಯುವುದು ಹೇಗೆ? ಕೇವಲ ಜ್ಞಾನದಿಂದ ಮುಕ್ತಿ ಎನ್ನುವುದು ಸಾಧ್ಯವೇ? ಇದಕ್ಕಾಗಿಯೇ ಕೃತಿಯಲ್ಲಿ ಬ್ರಹ್ಮಸೂತ್ರದ ಉಲ್ಲೇಖವನ್ನು ಬಹಳ ತಾರ್ಕಿಕವಾಗಿ ನೀಡಿದ್ದಾರೆ. ಬ್ರಹ್ಮಸೂತ್ರದ ಅತ್ಯಂತ ಪ್ರಸಿದ್ಧವಾದ ಮೊದಲನೇ ಸೂತ್ರ ಅಥಾತೋ ಬ್ರಹ್ಮಜಿಜ್ಞಾಸ. ಅಥಾತೋ ಬ್ರಹ್ಮಜಿಜ್ಞಾಸ. ಇದರ ಅರ್ಥ ಏನು? ಅಂದ್ರೆ ಭಕ್ತಿ, ವೈರಾಗ್ಯಾದಿ ಸಾಧನೆಗಳನ್ನು ಒಲಿಸಿಕೊಂಡ ನಂತರ ಅದನ್ನೇ ಅಥ ಅಂತ ಕರೆಯೋದು. ಆದ್ದರಿಂದಲೇ ಅಂದ್ರೆ ಅತಃ ಪರಬ್ರಹ್ಮನನ್ನು ಅರಿಯುವ ಇಚ್ಛೆಯನ್ನು ಮಾಡಬೇಕು. ಓಹೋ. ಇಲ್ಲಿ ಕೃತಿಯು ಅಥಃ ಅಂದ್ರೆ ಆದ್ದರಿಂದ ಅನ್ನೋ ಒಂದೇ ಒಂದು ಪದದ ಮೇಲೆ ಅದ್ಭುತವಾದ ವಿಶ್ಲೇಷಣೆಯನ್ನು ಮಾಡುತ್ತೆ. ಯಾಕೆ ನಾವು ದೇವರ ಬಗ್ಗೆ ಜಿಜ್ಞಾಸೆ ಮಾಡಬೇಕು? ಯಾಕೆ ವಿಚಾರ ಮಾಡಬೇಕು? ಹೌದು, ನಾವೇಕೆ ದೇವರ ಕಡೆಗೆ ಮುಖ ಮಾಡಬೇಕು? ನಾವು ನಮ್ಮಷ್ಟಕ್ಕೆ ನಾವೇ ಮುಕ್ತಿ ಪಡೆಯಲು ಸಾಧ್ಯವಿಲ್ಲವೇ? ಯಾಕೆ ಆತನನ್ನೇ ಆಶ್ರಯಿಸಬೇಕು? ಕೃತಿಯಲ್ಲಿ ಇದಕ್ಕೆ ನೀಡಿರುವ ಪ್ರಮುಖ ಅರ್ಥಗಳನ್ನ ನೋಡೋಣ. ಮೊದಲನೆಯದಾಗಿ, ಈ ಜಗತ್ತು ಮತ್ತು ನಾವು ಅನುಭವಿಸುತ್ತಿರುವ ಈ ಬಂಧನ ವಾಸ್ತವಿಕವಾದದ್ದು. ಇದು ಕೇವಲ ನಮ್ಮ ತಲೆಯೊಳಗಿನ ಕಲ್ಪನೆಯಲ್ಲ. ಈ ಬಂಧನದ ಸ್ವರೂಪವನ್ನು ಅರ್ಥಮಾಡಲು ಕೃತಿಯು ಒಂದು ನೈಜವಾದ ಕಾರಾಗೃಹದ ಅಂದ್ರೆ ಪ್ರಿಸನ್ಲ ಉದಾಹರಣೆಯನ್ನ ನೀಡುತ್ತೆ. ಕಾರಾಗೃಹದ ಉದಾಹರಣೆಯೇ? ಇದು ಈ ಜಗತ್ತಿನ ಬಂಧನಕ್ಕೆ ಹೇಗೆ ಅನ್ವಯವಾಗುತ್ತೆ? ಊಹಿಸಿಕೊಳ್ಳಿ, ಒಬ್ಬ ವ್ಯಕ್ತಿ ತಾನನ್ನು ಕಾರಾಗೃಹದಲ್ಲಿದ್ದೇನೆ ಅಂತ ರಾತ್ರಿ ಕನಸು ಕಾಣ್ತಿದ್ದಾನೆ. ಆ ಕನಸಿನಲ್ಲಿ ಆತನಿಗೆ ಪೊಲೀಸರು ಬೇಡಿಗಳನ್ನ ಹಾಕಿದ್ದಾರೆ. ಆತ ಜೈಲಿನ ಕತ್ತಲೆಯಲ್ಲಿ ಒದ್ದಾಡ್ತಿದ್ದಾನೆ. ಈಗ ಆ ಬಂಧನದಿಂದ ಆತ ಮುಕ್ತನಾಗಲು ಏನ್ ಮಾಡಬೇಕು? ಬಹಳ ಸಿಂಪಲ್. ಆ ಕನಸಿನಿಂದ ಹೊರಬರಲು ಆತನಿಗೆ ಕೇವಲ ಎಚ್ಚರವಾದರೆ ಸಾಕು. ಇದು ಕನಸು ಅನ್ನೋ ಅರಿವು ಬಂದ ತಕ್ಷಣ ಆ ಜೈಲು, ಆ ಬೇಡಿಗಳು ಎಲ್ಲವೂ ತಕ್ಷಣವೇ ಮಾಯವಾಗ್ತವೆ. ಸರಿಯಾಗಿ ಹೇಳಿದಿರಿ. ಅಂದ್ರೆ ಕನಸಿನ ಜೈಲಿನಿಂದ ಹೊರಬರಲು ಕೇವಲ ಜ್ಞಾನ ಅಂದ್ರೆ ನಾನು ಕನಸು ಕಾಣುತ್ತಿದ್ದೇನೆ ಎಂಬ ಅರಿವು ಸಾಕು. ಹೌದು. ಆದರೆ ಅದೇ ವ್ಯಕ್ತಿ ಒಂದು ವೇಳೆ ನಿಜವಾದ ವಾಸ್ತವಿಕ ಜೈಲಿನಲ್ಲಿ ದೊಡ್ಡ ಕಬ್ಬಿಣದ ಸರಳುಗಳ ಹಿಂದೆ ದಂದಿಯಾಗಿದ್ದಾನೆ ಅಂತ ಇಟ್ಕೊಳ್ಳಿ. ಆತನಿಗೆ ನಾನು ಜೈಲಿನಲ್ಲಿದ್ದೇನೆ, ಇದು ನೈಜ ಎಂಬ ಸ್ಪಷ್ಟವಾದ ನೈಜ ಜ್ಞಾನವೂ ಇದೆ. ಕೇವಲ ಈ ಜ್ಞಾನ ಬಂದ್ಬಿಟ್ರೆ ಆ ಜೈಲಿನ ಬಾಗಿಲು ತಾನಾಗೇ ತೆರೆದುಕೊಳ್ಳುತ್ತದೆಯೇ? ಖಂಡಿತ ಇಲ್ಲ.
ಕೇವಲ ನಾನು ಜೈಲಿನಲ್ಲಿದ್ದೇನೆ ಅಂತ ತಿಳಿದ ಮಾತ್ರಕ್ಕೆ ಬಿಡುಗಡೆ ಸಿಗುವುದಿದ್ರೆ ಪ್ರಪಂಚದ ಎಲ್ಲಾ ಕೈದಿಗಳು ನಾಳೆಯೇ ಹೊರಬರ್ತಿದ್ರು. ಆತನಿಗೆ ಅರಿವಿದ್ರೂ ಆತ ಹೊರಬರಲು ಸಾಧ್ಯವಿಲ್ಲ. ಅಧಿಕಾರಿಗಳು ಬಂದು ಬಾಗಿಲು ತೆಗೆಯಲೇಬೇಕು. ನಿಖರವಾಗಿ ನಿಜವಾದ ಜೈಲಿನಲ್ಲಿದ್ದರೆ ಅಲ್ಲಿಂದ ಬಿಡುಗಡೆ ಹೊಂದಲು ಕೇವಲ ನಿಮ್ಮ ಜ್ಞಾನ ಸಾಲದು. ಆ ಜೈಲಿನ ಅಧಿಕಾರಿಯ ಅಂದರೆ ಅಲ್ಲಿನ ಜೈಲರ್ ಅಥವಾ ಸರ್ಕಾರದ ಕೃಪೆ ಬೇಕೇ ಬೇಕು. ಅವರು ಅನುಮತಿ ನೀಡಿ ಬಾಗಿಲು ತೆಗೆದರ ಮಾತ್ರ ಬಿಡುಗಡೆ. ಎಂತಹ ಅದ್ಭುತವಾದ ಹೋಲಿಕೆ ಇದು! ಅದೇ ರೀತಿ ತತ್ವಜ್ಞಾನದಲ್ಲಿ ಇದನ್ನು ಅನ್ವಯಿಸಿ ನೋಡಿ. ಈ ಸಂಸಾರ, ಈ ಜಗತ್ತು ಎಂಬುದು ಭ್ರಮೆಯಲ್ಲ, ಇದು ನೈಜವಾದ ಬಂಧನ. ಇದು ನೈಜವಾದ್ದರಿಂದ ನಾನು ಬ್ರಹ್ಮ, ಈ ಜಗತ್ತು ಸುಳ್ಳು ಅಂತ ಕೇವಲ ಜ್ಞಾನವನ್ನು ಸಂಪಾದಿಸಿದರೆ ಸಾಲದು. ಅಂದ್ರೆ ನಾವೇ ಎಚ್ಚೆತ್ತುಕೊಂಡ್ರೆ ಸಾಲದು. ಈ ಇಡೀ ಜಗತ್ತಿನ ಪರಮ ಅಧಿಕಾರಿಯಾದ ಸೃಷ್ಟಿಕರ್ತನಾದ ಸಾಕ್ಷಾತ್ ಭಗವಂತನ ಕೃಪೆ, ಅವನ ಅನುಗ್ರಹ ಬೇಕೇ ಬೇಕು. ಭಗವಂತನ ಕೃಪೆಯಿಲ್ಲದೆ ಮುಕ್ತಿ ಅಸಾಧ್ಯ. ಕನಸಿನ ಜೈಲು ಮತ್ತು ನಿಜವಾದ ಜೈಲಿನ ನಡುವಿನ ವ್ಯತ್ಯಾಸ ಇಡೀ ತತ್ವಶಾಸ್ತ್ರದ ತಿರುಳನ್ನೇ ಅತ್ಯಂತ ಸರಳವಾಗಿ ಆದರೆ ಅಷ್ಟೇ ಆಳವಾಗಿ ವಿವರಿಸುತ್ತೆ. ಅಂದ್ರೆ ಜ್ಞಾನ ಅಗತ್ಯವೇ, ಆದರೆ ಆ ಜ್ಞಾನದ ಜೊತೆಗೆ ದೈವಾನುಗ್ರಹ ಅಂದ್ರೆ ದೇವರ ಕೃಪೆ ಅತ್ಯಗತ್ಯ. ಹೌದು. ಮತ್ತು ಮೂರನೆಯ ಅಂಶ ಏನಂದ್ರೆ, ನಮಗೆ ಈ ಜ್ಞಾನ ಎಲ್ಲಿಂದ ಸಿಗುತ್ತೆ? ಭಗವಂತನ ಸ್ವರೂಪವನ್ನು ನಾವು ಹೇಗೆ ತಿಳಿಯಬೇಕು? ಅದಕ್ಕೆ ಕೃತಿಯು ಹೇಳುತ್ತೆ, ವೇದಗಳು ಅಪೌರುಷೇಯ ಅಂತ. ಅಪೌರುಷೇಯ ಅಂದ್ರೆ ಅವು ಯಾವುದೇ ಮನುಷ್ಯರಿಂದ ರಚಿತವಾದವುಗಳಲ್ಲ. ಮನುಷ್ಯರು ಎಷ್ಟೇ ಬುದ್ಧಿವಂತರಾಗಿದ್ರೂ ಅವರು ಬರೆದದ್ದರಲ್ಲಿ ದೋಷಗಳಿರಬಹುದು, ಸ್ವಾರ್ಥವಿರಬಹುದು, ಭ್ರಮೆಗಳಿರಬಹುದು. ಆದರೆ ವೇದಗಳು ಅಪೌರುಷೇಯವಾದದ್ರಿಂದ ಅವುಗಳಲ್ಲಿ ಯಾವುದೇ ದೋಷವಿಲ್ಲ. ಓಹೋ, ಪರ್ಫೆಕ್ಟ್ ನಾಲೆಡ್ಜ್ ಸೋರ್ಸ್ ಅನ್ಬೋದು. ಹೌದು. ಆದ್ದರಿಂದ ವೇದಗಳ ಆಧಾರದ ಮೇಲೆಯೇ ನಾವು ಪರಮಾತ್ಮನ ನೈಜ ಜ್ಞಾನವನ್ನು ಸಂಪಾದಿಸಬೇಕು. ಬೇರೆ ದಾರಿಯಿಲ್ಲ. ಇಡೀ ಚರ್ಚೆಯನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಈ ಜಗತ್ಸತ್ಯಂ ಸಿದ್ಧಾಂತವು ಕೇವಲ ಒಂದು ಕುರುಡು ನಂಬಿಕೆಯಲ್ಲ. ಇದು ನಮ್ಮ ಪ್ರತಿದಿನದ ಅನುಭವಗಳನ್ನು, ನಮ್ಮ ಕಷ್ಟಸುಖಗಳನ್ನು ನಿರಾಕರಿಸದೆ ವಾಸ್ತವವನ್ನು ಕಣ್ಣುಬಿಟ್ಟು ನೋಡುವ ಅತ್ಯಂತ ವೈಜ್ಞಾನಿಕ ಮತ್ತು ತಾರ್ಕಿಕ ದೃಷ್ಟಿಕೋನ. ಹೌದು, ಇದು ರಿಯಾಲಿಟಿಯಂಗ ಅಕ್ಸೆಪ್ಟ್ ಮಾಡ್ಕೊಳ್ಳುವ ದಾರಿ. ನಾವು ನೋಡುವುದನ್ನು, ಅನುಭವಿಸುವುದನ್ನು ಕೇವಲ ಭ್ರಮೆಯಂತವೇಳಿ ಜವಾಬ್ದಾರಿಯಿಂದ ನುಣಿಚಿಕೊಳ್ಳುವುದು ಬಹಳ ಸುಲಭ. ಆದರೆ ಅದು ಸತ್ಯ ಅಂತ ಧೈರ್ಯದಿಂದ ಒಪ್ಕೊಂಡು ಅದರ ಹಿಂದಿರುವ ಅನಂತ ಶಕ್ತಿಯನ್ನು ಆರಾಧಿಸುವುದು ನಿಜವಾದ ಸವಾಲು ಮತ್ತು ಅದೇ ನಿಜವಾದ ಆಧ್ಯಾತ್ಮಿಕ ಸಾಧನೆ. ಹೌದು, ಜೀವನದಿಂದ ಪಲಾಯನ ಮಾಡುವುದು, ಎಲ್ಲವನ್ನೂ ಬಿಟ್ಟು ಕಾಡಿಗೆ ಓಡಿ ಹೋಗುವುದು ಆಧ್ಯಾತ್ಮವಲ್ಲ. ಜೀವನವನ್ನು ಅದರ ಎಲ್ಲಾ ಏಳು ಬೇಳುಗಳೊಂದಿಗೆ ಭಗವಂತನ ಕೃಪೆಯಿಂದ ಎದುರಿಸುವುದು ಆಧ್ಯಾತ್ಮ. ಈ ಕೃತಿಯು ನಮಗೆ ಕಲಿಸುವ ಅತಿ ದೊಡ್ಡ ಪಾಠವೇ ಇದು. ನಿಜಕ್ಕೂ ಅರ್ಥಪೂರ್ಣವಾದ ಮಾತು. ನಾವು ನಮ್ಮ ಕರ್ತವ್ಯಗಳನ್ನು ನೈಜ ಪ್ರಜ್ಞೆಯಿಂದ, ಜಗತ್ತಿನ ಕಲ್ಯಾಣಕ್ಕಾಗಿ ಭಗವಂತನಿಗೆ ಅರ್ಪಿಸುವ ಭಾವನದಿಂದ ಮಾಡಬೇಕು. ಖಂಡಿತ. ಹಾಗಾದ್ರೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಸಾರಾಂಶವನ್ನು ಕ್ರೋಢೀಕರಿಸುವುದಾದರೆ, ಜಗತ್ ಸತ್ಯಂ ಎಂದ್ರೆ ಕೇವಲ ಪುಸ್ತಕದ ಬದನೆಕಾಯಿಯಲ್ಲ, ಕೇವಲ ತಾತ್ವಿಕ ಪದಗುಚ್ಛವಲ್ಲ. ಅದು ನಮ್ಮ ಬದುಕಿಗೆ ಅತಿ ದೊಡ್ಡ ಮೌಲ್ಯವನ್ನು ತಂದುಕೊಡುವ ಶಕ್ತಿ. ಖಂಡಿತ. ನಮ್ಮ ಬದುಕು, ನಾವು ಕಟ್ಟಿಕೊಂಡಿರುವ ಸಂಬಂಧಗಳು, ನಾವು ಮಾಡುವ ದೈನಂದಿನ ಕರ್ಮಗಳು, ನಾವು ಈ ಸಮಾಜಕ್ಕೆ ಮಾಡುವ ಸೇವೆ, ಇವೆಲ್ಲವೂ ವಾಸ್ತವ ಮತ್ತು ಅತ್ಯಂತ ಮೌಲ್ಯಯುತವಾದದ್ದು. ಜಗತ್ತನ್ನು ಭ್ರಮೆ ಅಂತ ಜರಿದು ಕಣ್ಮುಚ್ಚಿ ಕೂರುವುದಕ್ಕಿಂತ ಜಗತ್ತಿನ ಪ್ರತಿಯೊಂದು ಕಣದಲ್ಲೂ, ಪ್ರತಿಯೊಂದು ಘಟನೆಯಲ್ಲೂ ದೇವರ ಮಹಿಮೆಯನ್ನು, ಅವನ ಅದ್ಭುತವಾದ ಶಿಸ್ತನ್ನು ಕಾಣುವುದೇ ಪರಮೋಚ್ಚ ಜ್ಞಾನ. ಹೌದು, ಇದು ನಮ್ಮನ್ನು ಹೆಚ್ಚು ಜವಾಬ್ದಾರಿಯುತ ಮನುಷ್ಯರನ್ನಾಗಿ ಮಾಡುತ್ತೆ. ಇಂದಿನ ಈ ಅದ್ಭುತವಾದ ಜ್ಞಾನದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಮೂಲಕೃತಿಯಿಂದ ಪ್ರೇರಿತವಾದ ಒಂದು ಪ್ರಬಲವಾದ ಹೊಸ ಪ್ರಶ್ನೆಯನ್ನು ನಿಮ್ಮೆಲ್ಲರ ಚಿಂತನೆಗೆ ಬಿಟ್ಟು ಹೋಗಲು ಬಯಸ್ತೇನೆ. ನಾವೆಲ್ಲರೂ ಒಮ್ಮೆ ಯೋಚನೆ ಮಾಡೋಣ. ಒಂದು ವೇಳೆ ಈ ಭೌತಿಕ ಜಗತ್ತು ಕೇವಲ ತಪ್ಪಿಸಿಕೊಳ್ಳಬೇಕಾದ ಭ್ರಮೆಯಾಗಿರದೆ ಸಾಕ್ಷಾತ್ ಭಗವಂತನ ಉದ್ದೇಶಪೂರ್ವಕವಾದ, ಅತ್ಯಂತ ನೈಜವಾದ ಮತ್ತು ಪವಿತ್ರವಾದ ಸೃಷ್ಟಿಯೇ ಹಾಗಿದ್ದರೆ, ನಾವಿರುವ ಈ ಪರಿಸರ, ಈ ಪ್ರಕೃತಿ, ನಾವು ಜೀವಿಸುತ್ತಿರುವ ಸಮಾಜ ಮತ್ತು ನಮ್ಮ ಸುತ್ತಲಿನ ಜನರ ಬಗ್ಗೆ ನಮ್ಮ ಜವಾಬ್ದಾರಿ ಹೇಗೆ ಬದಲಾಗಬಹುದು? ಇದು ನಿಜಕ್ಕೂ ನಮ್ಮನ್ನ ಎಚ್ಚರಿಸುವ ಪ್ರಶ್ನೆ. ಹೌದು ತಾನೆ. ಜಗತ್ತು ಸತ್ಯ ಮತ್ತು ದೇವರ ಸೃಷ್ಟಿ ಎಂದಾದಾಗ ಒಂದು ಮರವನ್ನು ಅನಗತ್ಯವಾಗಿ ಕಡಿಯುವುದು, ಪ್ರಕೃತಿಯನ್ನು ನಾಶ ಮಾಡುವುದು ಅಥವಾ ಒಬ್ಬ ಬಡವನಿಗೆ ನೋವುಂಟು ಮಾಡುವುದು, ಇವೆಲ್ಲವೂ ಕೇವಲ ಭ್ರಮೆಯಾಗುವುದಿಲ್ಲ. ಬದಲಾಗಿ ಅದು ಆ ಸೃಷ್ಟಿಕರ್ತನ ವಿರುದ್ಧವೇ ಮಾಡುವ ನೈಜವಾದ ಅಪರಾಧಗಳಾಗುತ್ತವೆ ಅಲ್ಲವೇ?
ಜಗತ್ತು ಸತ್ಯ ಎಂದಾಗ ನಮ್ಮ ಕರ್ತವ್ಯಗಳು ಮತ್ತು ನಾವು ತೋರುವ ಕರುಣೆ ಎರಡೂ ಸಂಪೂರ್ಣವಾಗಿ ನೈಜವಾಗ್ತವ. ಈ ಆಳವಾದ ಸತ್ಯದ ಅರಿವಿನೊಂದಿಗೆ ಜಗತ್ತನ್ನು ಮತ್ತಷ್ಟು ಸುಂದರವಾಗಿಸುವ ಪ್ರಯತ್ನ ನಮ್ಮೆಲ್ಲರದಾಗಲಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಜ್ಞಾನದ ಆಳಕ್ಕೆ ಇಳೋಣ.